ನೋಡಿ ಫ್ರೆಂಡ್ಸ್, ಇವಾಗ ಒಂದು 3 ವರ್ಷದ ಮಗುವಿನ ಫ್ರಾಕ್ನ ಅಳತೆಯನ್ನು ಯಾವ ಥರ ತಗೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಬೇಬಿ ಫ್ರಾಕಲ್ಲಿ ನಾವು ಟಾಪ್ ಆ್ಯಂಡ್ ಸ್ಕರ್ಟ್ ಅಂತ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ನಾನು ಇವಾಗ ನಿಮಗೆ ಫ್ರಾಕ್ನ ಅಳತೆಯನ್ನು ಹೇಗೆ ತಗೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಟಾಪಲ್ಲಿ ನೋಡಿ ಚೆಸ್ಟ್ ಅಗಲ ಅಂತಿದೆ, ಮತ್ತು ವೇಸ್ಟ್ ಅಗಲ, ಉದ್ದ, ಶೋಲ್ಡರ್, ಆರ್ಮ್ ಹೋಲ್, ನೆಕ್ನ ಉದ್ದ ಅಂತಿದೆ. ಸೊ ಫಸ್ಟ್ ಅಲ್ಲಿ ನಾವು ಚೆಸ್ಟ್ ಅಗಲವನ್ನು ಎಲ್ಲಿಂದ ತಗೊಳ್ಳೋದು ಅಂದರೆ ಈ ಆರ್ಮೋಲಿಂದ ಇನ್ನೊಂದು ಆರ್ಮೋಲ್ವರೆಗೂ ಬರುವಂಥ ಪೂರ್ಣ ಉದ್ದ ಇಲ್ಲಿದೆ ನೋಡಿ, ಅಗಲ, ಚೆಸ್ಟ್ನ ಅಗಲ ಇದು 10.5 ಇಂಚಿದೆ, ಪ್ಲಸ್ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಸೊ ಇದು 11.5 ಇದೆ. ಸೊ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನೀವು ಎಕ್ಸ್ಟ್ರಾ ಮಾರ್ಜಿನ್ನ ತಗೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟು ವೇಸ್ಟ್ನ ಅಗಲ, ವೇಸ್ಟ್ ಅಂದರೆ ಇಲ್ಲಿದೆ ನೋಡಿ ಸೊಂಟ, ಈ ಸೊಂಟದ ಅಗಲ ಪೂರ್ಣ ಅಗಲ ಎಷ್ಟಿದೆ? 10 ಇಂಚಿದೆ. 10 ಪ್ಲಸ್ 1 ಇಂಚು 11 ಇಂಚು. ಹಾಗೆಯೇ ಉದ್ದ, ಟಾಪ್ನ ಉದ್ದವನ್ನು ಈ ಶೋಲ್ಡರ್ ಪಾಯಿಂಟಿಂದ ಈ ವೇಸ್ಟ್ವರೆಗೂ ತಗೋಬೇಕು. ಇಲ್ಲಿಂದ ಇದು ಬರುವ ಪೂರ್ಣ ಉದ್ದ, ಇದನ್ನು ನಾನು 12 ಇಂಚು ತಗೊಂಡಿದ್ದೀನಿ. 12 ಪ್ಲಸ್ 1 ಇಂಚು. ಇವು 1 ಇಂಚ್ ಯಾಕೆ ಅಂತಂದರೆ ಇಲ್ಲಿ ಸ್ಕರ್ಟ್ ಮತ್ತು ಟಾಪ್ನ ಜಾಯಿನ್ ಮಾಡೋದಕ್ಕೆ 1/2 ಇಂಚ್ ಬೇಕು. ಹಾಗೆಯೇ ಶೋಲ್ಡರ್ನ ಜಾಯಿಂಟ್ ಮಾಡೋದಕ್ಕೆ ಕೂಡ 1/2 ಇಂಚ್ ಬೇಕು. ಸೊ ಟೋಟಲ್ ಆಗಿ 1 ಇಂಚು, 12 ಪ್ಲಸ್ 1 13 ಇಂಚು. ಆಮೇಲೆ ಬರೋದು ಶೋಲ್ಡರ್ ಪಾಯಿಂಟಿಂದ ಇಲ್ಲಿಂದ ಇಲ್ಲಿವರೆಗೂ ಈ ಶೋಲ್ಡರ್ನ 2 ಇಂಚು ತಗೊಂಡಿದ್ದೀನಿ. ಆರ್ಮ್ ಹೋಲು, ನೆಕ್ಸ್ಟ್ ಬರೋದು ಆರ್ಮ್ ಹೋಲ್ನ ಇಲ್ಲಿಂದ ನೋಡಿ, ಇಲ್ಲಿಂದ ಈ ಥರ ತಗೋಬೇಕು. ಇದು 5 ಇಂಚ್ನ ತಗೊಂಡಿದ್ದೀನಿ. ಬೇಬಿ ಫ್ರಾಕ್ಸ್ ಅಂದರೆ ಆರ್ಮೋಲು ಯಾವಾಗಿದ್ರೂ 4.5, ಇಲ್ಲ ಅಂತಂದರೆ 5 ಇಂಚ್ ಇರುತ್ತೆ. ಸೊ ಇವಾಗ ನಾನು 5 ಇಂಚ್ ತಗೊಂಡಿದ್ದೀನಿ. ಆಮೇಲೆ ನೆಕ್ನ ಉದ್ದ ನೋಡಿ, ಇಲ್ಲಿಂದ ತಗೋಬೇಕು ನೆಕ್ನ ಉದ್ದ. ಇದು ನೆಕ್ನ ಉದ್ದ 3 ಇಂಚ್ ತಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗಿಲ್ಲ. ಸೊ ಫ್ರೆಂಡ್ಸ್, ಇದು ಟಾಪ್ನ ಮೆಜರ್ಮೆಂಟು. ಇವಾಗ ನೋಡಿ ಸ್ಕರ್ಟ್ನ ಯಾವ ಥರ ಮೆಜರ್ ತಗೊಳ್ಳೋದು ಅಂದರೆ, ಸ್ಕರ್ಟ್ ಪಾರ್ಟಲ್ಲಿ ವೇಸ್ಟ್ ಅಗಲ, ಬಾಟಮ್ ಅಗಲ ಮತ್ತು ಉದ್ದ ಅಂತ ಬರುತ್ತೆ. ಸೊ ವೇಸ್ಟ್ ಅಗಲವನ್ನು ನಾವು ಆಲ್ರೆಡಿ ಇವಾಗ ತಗೊಂಡಿದ್ದೀವಿ. ಎಷ್ಟು? 10 ಪ್ಲಸ್ 1 ಇದೆ 11 ಇಂಚು. ಅದೇ 11 ಇಂಚು ಪ್ಲಸ್ 1 ಇಂಚಿನ ಆ್ಯಡ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಜಾಯಿನ್ ಮಾಡೋದಕ್ಕೆ 1/2 ಇಂಚ್ ಪ್ಲೇಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 1 ಇಂಚ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ ಆಗಿ 12 ಇಂಚ್. ಆಮೇಲೆ ಬರೋದು ಬಾಟಮ್ನ ಅಗಲ. ಬಾಟಮ್ನ ನೋಡಿ, ಇಲ್ಲಿ ಇದೆಲ್ಲ ಫುಲ್ ಲಾಸ್ಟ್ ಎಡ್ಜ್, ಇಲ್ಲಿಂದ ಇಲ್ಲಿವರೆಗೂ ಬಾಟಮ್ನ ಅಗಲ 22 ಪ್ಲಸ್ 1 23. ಆಮೇಲೆ ಉದ್ದ, ಸ್ಕರ್ಟ್ನ ಉದ್ದ ವೇಸ್ಟ್ನಿಂದ ಬಾಟಮ್ವರೆಗೂ ಎಷ್ಟು ಬರುತ್ತೆ ಉದ್ದ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ತಗೋಬೇಕು. ಇದು ಸ್ಕರ್ಟ್ನ ಉದ್ದ. ಇದು 12 ಇಂಚ್ ಇದೆ. 12 ಪ್ಲಸ್ 1.5 ಇಂಚ್ ಅಂದರೆ 1.5 ಇಂಚ್ ತಗೊಂಡಿದ್ದೀನಿ. ಈ 1.5 ಯಾಕೆಂದರೆ 1/2 ಇಂಚು ಇಲ್ಲಿ ಸ್ಕರ್ಟ್ ಮತ್ತು ಟಾಪ್ನ ಜಾಯಿನ್ ಮಾಡೋದಕ್ಕೆ ಬೇಕು. ನೆಕ್ಸ್ಟು 1 ಇಂಚು ಬಾಟಮ್ ಪಾರ್ಟ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಬೇಕು. ಸೊ ಅದಕ್ಕೆ 1.5 ಇಂಚು, ಟೋಟಲ್ ಆಗಿ 13.5 ಇಂಚ್ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾನು ಈ ಒಂದು ಮೆಜರ್ಮೆಂಟ್ಗೆ ಯಾವ ಥರ ಬೇಬಿ ಫ್ರಾಕ್ನ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಆಲ್ರೆಡಿ ಒಂದು ಬೇಬಿ ಫ್ರಾಕ್ನ ಯಾವ ಥರ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ಇವಾಗ ಡೈಗ್ರಾಮ್ ಮೂಲಕ ಹೇಳಿದ್ದೀನಿ. ಸೊ ಇವಾಗ ಆ ಒಂದು ಮೆಜರ್ಮೆಂಟಿಗೆ ಫ್ಯಾಬ್ರಿಕ್ ಮೇಲೆ ಯಾವ ಥರ ಮಾರ್ಕ್ ಮಾಡೋದು ಮತ್ತು ಕಟ್ಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಈ ಒಂದು ಫ್ರಾಕ್ನ ಸ್ಟಿಚ್ ಮಾಡೋದಕ್ಕೆ ಸ್ಯಾರಿಲಿರುವಂಥ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬೇಕಂದರೆ ನೀವೊಂದು ಬ್ಲೌಸ್ ಪೀಸ್ ತೊಗೋಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಕೂಡ ತೊಗೋಬೋದು. ಇದು ಸ್ಯಾರಿ ಲಾಂಗ್ ಇತ್ತು ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ಹೆವಿ ಆಗಿರೋ ಡಿಸೈನು ಫ್ರಂಟ್ ಪಾರ್ಟ್ಗೆ, ಹಾಗೆಯೇ ಡಿಸೈನ್ ಸ್ವಲ್ಪ ಕಡಿಮೆ ಆಗಿರೋ ಈ ಒಂದು ಪಾರ್ಟ್ನ ಬ್ಯಾಕ್ಗೆ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ಫ್ರಂಟಿಗೆ ಬರುತ್ತೆ. ಇದು ಟಾಪು ಮತ್ತು ಸ್ಕರ್ಟಲ್ಲಿ ಫ್ರಂಟ್ಗೆ ಈ ಒಂದು ಡಿಸೈನ್ ಬರುತ್ತೆ. ಸೊ ನಾವು ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಇದು ನೋಡಿ ಇವಾಗ ಈ ಫ್ಯಾಬ್ರಿಕ್ನ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ರೈಟ್ ಸೈಡು ಫೇಸ್ ಟು ಫೇಸ್ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಇದು ರೈಟ್ ಸೈಡು ಮತ್ತು ಈ ಕಡೆಯಿಂದ ಬರೋದು ರೈಟ್ ಸೈಡು.
ಅಂದರೆ ರಿವರ್ಸ್ ಆಗಿರೋ ಪಾರ್ಟು ಮೇಲೆ ಬರೋ ಥರ, ಹಾಗೆಯೇ ರೈಟ್ಸ್ ಆಗಿರೋ ಪಾರ್ಟು ಫೋಲ್ಡೆಡ್ ಆಗಿರೋ ಥರ ಇದನ್ನು ಮಡಚ್ಕೊಂಡು ಬರಬೇಕು. ಹಾಗೆಯೇ ಟಾಪ್ನ ಈ ಪಾರ್ಟಲ್ಲಿ ಕಟ್ ಮಾಡ್ತೀನಿ ನೋಡಿ. ಇವಾಗ ರಿವರ್ಸಾಗಿ ಮಡಚ್ಕೊಂಡಿದ್ದೀನಿ. ಇದು ರೈಟ್ ಸೈಡು, ಮೇಲೆ ಬಂದಿರೋದು ರಾಂಗ್ ಸೈಡ್. ಇವಾಗ ನಾನು ತೋರಿಸ್ತಾ ಇರೋದು ಟಾಪ್ ಕಟ್ಟಿಂಗೋಸ್ಕರ ಈ ಫ್ಯಾಬ್ರಿಕ್ನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾವಿವಾಗ ಟಾಪ್ನ ಕಟ್ಟಿಂಗೋಸ್ಕರ ಈ ಒಂದು ಪಾರ್ಟಲ್ಲಿ ಟಾಪ್ನ ಅಗಲ ಮತ್ತು ಟಾಪ್ನ ಉದ್ದವನ್ನು ತೊಗೋಬೇಕು. ಅಗಲವನ್ನು ಚೆಸ್ಟ್ ಅಗಲ ಇರುತ್ತಲ್ವ, ಆ ಒಂದು ಮೆಜರ್ಮೆಂಟಿಂದ ತೊಗೋಬೇಕು. ಚೆಸ್ಟ್ ಅಗಲ ನಾನು ಇವಾಗಲೇ ಹೇಳಿರೋ ಹಾಗೆ 11.5 ಇದೆ. ಫಸ್ಟು 11.5ಗೆ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಮಡಚಿಟ್ಕೊಂಡು 11.5 ಅಗಲವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ 11.5 12 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಉದ್ದ 13 ಇದೆ ಫ್ರೆಂಡ್ಸ್. 13 ಇಂಚು ಉದ್ದ ಇದೆ. ಸೊ ಒಂದು 13 ಇಂಚಿಗೆ ಅದನ್ನು ಮಾರ್ಕ್ ಮಾಡ್ಕೊಂಬಿಡೋಣ. ಇಂಚ್ ಆಯ್ತಿದು ನೋಡಿ ಫ್ರೆಂಡ್ಸ್. ಇವಾಗ 13 ಇಂಚ್ ಆಯಿತು. ಇದನ್ನು ಇವಾಗ ಒಂದು ಬಾಕ್ಸ್ ಥರ ಮಾರ್ಕ್ ಮಾಡ್ಕೊಂಬಿಡೋಣ. ಈ ಥರ ಸ್ಟ್ರೇಟ್ ಲೈನಲ್ಲಿ ಹಾಕೋದಿದ್ರೆ ನೀವು ಮೆಜರ್ಮೆಂಟ್ ಟೇಪ್ಗಿನ್ನ ಈ ಥರ ಸ್ಕೇಲಿಂದನೇ ಹಾಕ್ಕೊಂಡ್ರಿ ಅಂದರೆ ಸ್ಟ್ರೇಟ್ ಲೈನು ಚೆನ್ನಾಗಿ ಬರುತ್ತೆ. ಸೊ ನಾವಿವಾಗ ಮಾರ್ಕ್ ಮಾಡಿರೋ ಈ ಒಂದು ಬಾಕ್ಸ್ನ ಕಟ್ ಮಾಡಿ ತಗೊಂಬಿಡೋಣ. ಬಿಗಿನರ್ಸ್ ಆಗಿರೋರು ಸ್ವಲ್ಪ ಸ್ಲೋವಾಗಿಯೇ ಕಟ್ ಮಾಡಿ. ಸೊ ಇವಾಗ ಕಟ್ಟಿಂಗ್ ಎಲ್ಲ ಮುಗಿದೋಯ್ತು ನೋಡಿಲಿ. ಇದೊಂದು ಫ್ರಂಟು, ಇದು ಬ್ಯಾಕ್ಗೆ ಬರುತ್ತೆ. ಇವಾಗ ನಾವು ಇದಕ್ಕೆ ಶೋಲ್ಡರು ಮತ್ತು ಇದನ್ನು ಶೋಲ್ಡರ್ಸು ಮತ್ತು ಆರ್ಮ್ ಹೋಲು, ನೆಕ್ಕು ಎಲ್ಲವನ್ನು ಮಾರ್ಕ್ ಮಾಡೋಣ. ಅದಕ್ಕಾಗಿ ನೀವೀಗ ಡಬಲ್ ಇರುವಂಥ ಈ ಒಂದು ಬಟ್ಟೆಯನ್ನು ಈ ಥರ 4 ಪಾರ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಓಪನ್ ಸೈಡ್ ಇರುತ್ತಲ್ಲ, ಅದು ನಮ್ಮ ಆಪೋಸಿಟ್ ಸೈಡ್ ಬರೋ ಹಾಗೆಯೇ ಫೋಲ್ಡೆಡ್ ಸೈಡು ನಮ್ಮ ಸೈಡ್ ಬರೋ ಹಾಗೆ ಮಾಡ್ಕೊಳ್ಳಿ. ಈ ಒಂದು ಫೋಲ್ಡೆಡ್ ಸೈಡಲ್ಲಿ ನಾವು ನೆಕ್ನ ಉದ್ದ ಮತ್ತು ಅಗಲವನ್ನು ತೆಗೆದುಕೊಳ್ಳೋಣ. ನೋಡಿ, ನೆಕ್ನ ಉದ್ದ ಮತ್ತು ಶೋಲ್ಡರ್ಸ್ ಎರಡು ಸೇರಿಸ್ಬಿಟ್ಟು ನಾನು 4 ಪಾಯಿಂಟ್ನ ಫ್ರೆಂಡ್ಸ್. ಇವಾಗ ನೆಕ್ನ ಉದ್ದ ಮತ್ತು ಶೋಲ್ಡರ್ನ ಅಗಲ ಮತ್ತು ನೆಕ್ನ ಅಗಲವನ್ನು ತೊಗೊಂಡಿದ್ದೀನಿ. ಅಲ್ಲಿ ಎರಡು ಕೂಡ 2 ಇಂಚಸ್ ಬರುತ್ತೆ. ಶೋಲ್ಡರ್ 2 ಇಂಚು, ಹಾಗೆಯೇ ನೆಕ್ನ ಅಗಲ 2 ಇಂಚು. ಇವಾಗ ನೆಕ್ನ ಉದ್ದವನ್ನು ತೊಗೊಳ್ಳೋಣ. ಅದು 3 ಇಂಚಿಗೆ ತೊಗೊಂಡಿದ್ದೀನಿ. ಚಿಕ್ಕ ಮಗು ಅಲ್ವಾ, ಹಾಗಾಗಿ ಅಷ್ಟೊಂದು ಇದನ್ನು ಬರೋಲ್ಲ. ಸೊ 3 ಇಂಚಸ್ಸು ಕರೆಕ್ಟಾಗಿ ನೆಕ್ನ ಉದ್ದ, ಹಾಗೆಯೇ 1/2 ಇಂಚು ಮೇಲೆ ಜಾಯಿನ್ ಮಾಡೋದಕ್ಕೋಸ್ಕರ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸ್ಟ್ರೇಟಾಗಿ ಲೈನ್ ಹಾಕೊಂಡ್ಬಿಡೋಣ. ಇದು ಟೋಟಲಾಗಿ 3.5 ಅಂತ ಬಂದಿದೆ. 3 ಇಂಚು ನೆಕ್ನ ಅಗಲಕ್ಕೆ. ಹೀಗೆ ನೋಡಿ, ಇಲ್ಲಿ ಬಾಕ್ಸ್ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ನೆಕ್ಸ್ಟು ಇಲ್ಲೊಂದು ಕಾರ್ನರ್ ಪಾಯಿಂಟ್ ಬರುತ್ತಲ್ಲ, ಅಲ್ಲಿಂದ 1 ಇಂಚಿಗೆ ಈ ಥರ ಒಂದು ಸ್ಮಾಲಾಗಿ ಕರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಆರ್ಮೋಲು 5 ಇಂಚಿದೆ, ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕೂಡ ಒಂದು ಸ್ಟ್ರೇಟಾಗಿ ಲೈನ್ ಹಾಕೊಂಡ್ಬಿಡಿ. ಈ ಥರ ಸ್ಟ್ರೇಟಾಗಿ ಲೈನ್ ಹಾಕೊಂಡು 1 ಇಂಚ್ ಗ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆರ್ಮೋಲ್ ರೌಂಡಿಂಗನ್ನ ತಗೊಳ್ಬೇಕು. ಆರ್ಮೋಲ್ ರೌಂಡಿಂಗ್ ತೊಗೊಂಡಾಯಿತು. ಆರ್ಮೋಲ್ ರೌಂಡಿಂಗು ನೆಕ್ಸ್ಟು ನೆಕ್ ಪಾರ್ಟ್ ಮಾರ್ಕಿಂಗ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟು ಬಾಡಿ ಮೆಜರ್ಮೆಂಟು. ವೇಸ್ಟ್ ಅಗಲ ಮತ್ತು ಚೆಸ್ಟ್ ಅಗಲ ಇದೆ. ಚೆಸ್ಟ್ ಅಗಲ 11.5 ಇದೆ. ಅದರಲ್ಲಿ ಅರ್ಧ ಭಾಗವನ್ನು ತಗೋಬೇಕು. ಅರ್ಧ ಭಾಗ ಅಂತಂದರೆ 6 ಇಂಚ್ ಬರುತ್ತೆ. ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡೆ ಕಟ್ ಮಾಡಿರೋದ್ರಿಂದ ಅದು ಸರಿಯಾಗಿದೆ. ಇವಾಗ ನೆಕ್ಸ್ಟು ವೇಸ್ಟ್ನ ಅಗಲ 11 ಇಂಚ್ ಇದೆ. ಅದರಲ್ಲಿ ಅರ್ಧ 5.5 ಬರುತ್ತೆ. ಸೊ ಅಲ್ಲಿಗೆ ಅದನ್ನು ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಮತ್ತು ವೇಸ್ಟ್ಗೆ ಈ ಥರ ಕ್ರಾಸ್ ಆಗಿ ಒಂದು ಸ್ಟ್ರೇಟ್ ಲೈನ್ನ ಹಾಕೊಂಡ್ಬಿಡಿ. ಸೊ ಫ್ರೆಂಡ್ಸ್, ಇವಾಗ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇದನ್ನು ನಿಧಾನವಾಗಿ ಕಟ್ಟಿಂಗ್ ಮಾಡಿ ತೆಗೆದುಬಿಡೋಣ.
ಫಸ್ಟ್ ನಾನು ಆರ್ಮೋಲ್ನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕರ್ವಿಂಗ್ ಎಲ್ಲ ಬರೋವಲ್ಲಿ ಸ್ವಲ್ಪ ಗಮನಿಸ್ಕೊಂಡು ನಿಧಾನವಾಗಿಯೇ ಕಟ್ಟಿಂಗ್ ಮಾಡಬೇಕು. ಸೊ ನಾವು ಫಸ್ಟು ಈ ಥರ ಬೇಬಿ ಫ್ರಾಕ್ಸು ಆಮೇಲೆ ಚಿಕ್ಕ ಪುಟ್ಟ ಫ್ಯಾಬ್ರಿಕ್ನೆಲ್ಲ ಸ್ಟಿಚ್ ಮಾಡಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ನಮಗೆ ಕುರ್ತಿ, ಬ್ಲೌಸ್ ಕಟ್ಟಿಂಗು ಆಮೇಲೆ ನೈಟಿ ಸ್ಟಿಚಿಂಗಲ್ಲೆಲ್ಲ ಪ್ರಾಬ್ಲಮ್ ಬರೋದಿಲ್ಲ. ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು. ಫ್ರಂಟ್ ಮತ್ತು ಬ್ಯಾಕ್ ಟಾಪ್ ಪಾರ್ಟ್ ಎರಡು ಕಟಿಂಗ್ ಕೆಲಸ ಮುಗಿದೋಯ್ತು. ಸೊ ಫ್ರೆಂಡ್ಸ್, ಇವಾಗ ಟಾಪ್ ಬ್ಯಾಕ್ ಮತ್ತು ಫ್ರಂಟು ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ನ ತೊಗೊಂಡ್ಬಿಟ್ಟು ಸೆಂಟ್ರಲ್ಲಿ ಈ ಥರ ಒಂದು ಕಟ್ ಹಾಕಿ ಒಂದು 3 ಇಂಚ್ ಗ್ಯಾಪ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಡಿ. ಯಾಕೆಂದರೆ ಬಟನ್ನು ಅಥವಾ ಜಿಪ್ಪು ಇಲ್ಲಾಂದರೆ ಹುಕ್ಕು ನೀವು ಯಾವ್ದು ಬೇಕಾದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು. ನಾನಿಲ್ಲಿ ಬಟನ್ಗೋಸ್ಕರ ಅಂತ ಒಂದು 3 ಇಂಚ್ ಗ್ಯಾಪ್ಗೆ ಒಂದು ಸ್ಮಾಲ್ ಕಟ್ನ ಹಾಕೋತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇದು ಕೂಡ ಫಿನಿಶ್ ಆಯಿತು. ಇವಾಗ ಫ್ರಂಟು ಮತ್ತು ಬ್ಯಾಕ್ ಟಾಪ್ ಪಾರ್ಟ್ ರೆಡಿ ಆಯಿತು. ಸೊ ಇವಾಗ ನಾವು ಬಾಟಮ್ ಅಂದರೆ ಸ್ಕರ್ಟ್ನ ಭಾಗವನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಸ್ಕರ್ಟ್ನ ಉದ್ದ ಬಂದುಬಿಟ್ಟು 13.5 ಇದೆ. ಹಾಗೆಯೇ ಸ್ಕರ್ಟ್ನ ಅಗಲ 23 ಇಂಚ್ ಇದೆ. ಇದನ್ನು ಕೂಡ ಫೋಲ್ಡಿಂಗಲ್ಲಿ ನಾವು ರಾಂಗ್ ಸೈಡಲ್ಲೇ ಫೋಲ್ಡ್ ಮಾಡ್ಕೋಬೇಕು. ಸೊ ಇವಾಗ ಫಸ್ಟು ಬಾಟಮ್ನ ಅಗಲವನ್ನು ಮಾರ್ಕ್ ಮಾಡ್ಕೊಳ್ಳೋಣ. 23 ಇದೆ. 23 ಕರೆಕ್ಟಾಗಿದೆ. ಒಂದು 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ಇದೆ, ಪರವಾಗಿಲ್ಲ, ಅದನ್ನು ಹಾಗೆ ಬಿಡೋಣ. ನೆಕ್ಸ್ಟು ಸ್ಕರ್ಟ್ನ ಉದ್ದ 13.5 13.5 ಇದೆ. ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ನೋಡಿ, ಇದಕ್ಕೆ ಇವಾಗ ಮಾರ್ಕ್ ಮಾಡಿ ಇರುವಂಥ ಪಾಯಿಂಟಿಂದ ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ. ಸ್ಟ್ರೇಟ್ ಲೈನಿಂಗ್ ಎಲ್ಲ ಮುಗಿದಾದ್ಮೇಲೆ ಇದನ್ನು ಈ ಥರ ಸಪ್ರೇಟಾಗಿ ಕತ್ತರಿಸ್ಬಿಟ್ಟು ತಗೊಂಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಕರ್ಟ್ ಪಾರ್ಟು ಕಟ್ಟಿಂಗ್ ಮಾಡಿ ತೆಗೆದಾಯಿತು. ಸೊ ಇದನ್ನು ಈ ಥರ 4ಆಗಿ ಮಡಚಿಬಿಟ್ಟು ಇಲ್ಲಿದೆಯಲ್ಲ ಸೆಂಟ್ರ್ ಪಾರ್ಟು, ಈ ಒಂದು ಸೆಂಟ್ರ್ ಪಾರ್ಟ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಒಂದು ಸ್ಮಾಲ್ ಕಟ್ನ ಹಾಕೊಂಡ್ಬಿಡೋಣ. ಇವಾಗ ಸ್ಕರ್ಟ್ ಮತ್ತು ಟಾಪ್ನ ಜಾಯಿಂಟ್ ಮಾಡಬೇಕಾದ್ರೆ ಈ ಒಂದು ಸೆಂಟ್ರ್ ಪಾಯಿಂಟ್ಗೆ ಅದನ್ನು ಅಟ್ಯಾಚ್ ಮಾಡಿ ಫ್ರಿಲ್ಸ್ ಹಾಕಿ ಸ್ಟಿಚ್ ಮಾಡೋದು. ಸೊ ಫ್ರೆಂಡ್ಸ್, ಇವಾಗ ಕಟ್ಟಿಂಗ್ ಕೆಲಸ ಎಲ್ಲ ಮುಗೀತು. ಇವಾಗ ಇದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಇದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಬ್ಯಾಕ್ ಪಾರ್ಟಲ್ಲಿ ಕಟ್ಟಿರುತ್ತಲ್ಲ, ಆ ಒಂದು ಕಟ್ಗೆ ಈ ಥರ ಒಂದು ಸ್ಮಾಲ್ ಆಗಿರೋ ಸ್ಕ್ವೇರ್ ಪೀಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಈ ಥರ ರೌಂಡ್ ಪಿನ್ನನ್ನು ಹಾಕೊಂಡ್ಬಿಡೋಣ. ಯಾಕಂದರೆ ಮೂವ್ ಆಗಬಾರ್ದಲ್ಲ, ಮೇಲ್ಗಡೆ ಫ್ಯಾಬ್ರಿಕ್ಕು ಮತ್ತು ಅದೊಂದು ಪಟ್ಟಿ ಫ್ಯಾಬ್ರಿಕ್ಕು ಮೂವ್ ಆಗಬಾರ್ದು ಅಂತ ಆ ಥರ ಇದನ್ನು ಈ ಥರ ಸ್ಕ್ವೇರಾಗಿ ಮಡಚಿಬಿಟ್ಟು ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಸೇಮ್ ಪಾರ್ಟಲ್ಲಿ ಬರೋ ಥರ ಒಂದೊಂದು ಪಿನ್ನನ್ನು ಹಾಕೊಂಬಿಡಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಫ್ಯಾಬ್ರಿಕ್ಕು ಮೂವ್ ಆಗಲ್ಲ, ಹೆಲ್ಪ್ ಆಗುತ್ತೆ ಇದು ಈ ಥರ. ಓಕೆನಾ? ಸೊ ಇವಾಗ ಆ ಕಡೆ ಒಂದು ಲೈನು ಈ ಕಡೆ ಒಂದು ಲೈನು ಸ್ಟಿಚ್ ಹಾಕೊಂಬಿಡಿ. ಆ ಥರ ಪಿನ್ನ ಮೂವ್ ಮಾಡಿ ಸ್ಲೋವಾಗಿ ಸ್ಟಿಚ್ ಹಾಕೊಂಬಿಡಿ. ಅಲ್ಲಿ ಒಂದು ಸ್ಕ್ವೇರಾಗಿ ಒಂದು 2 ಸ್ಟಿಚ್ ಮಾತ್ರ ಒಂದು ಸ್ಕ್ವೇರ್ ಶೇಪಲ್ಲಿ ಬರೋ ಥರ ಸ್ಟಿಚ್ ಹಾಕೊಂಡ್ಬಿಟ್ಟಿದ್ದೀನಿ ಈ ಥರ. ನೋಡಿ ಫ್ರೆಂಡ್ಸ್, ಇವಾಗ ಈ ಒಂದು ಪಟ್ಟಿನ ಇದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದಾಯಿತು. ನೋಡಿ ಇವಾಗ ಹೇಗೆ ಕಾಣಿಸುತ್ತೆ. ಸೊ ಇವಾಗ ಏನು ಮಾಡಬೇಕು, ಸೆಂಟ್ರಲ್ಲಿ ಏನಿರ್ತಲ್ಲ ಕಟ್ಟು, ಅದಕ್ಕೊಂದು ಈ ಥರ ಕಟ್ ಹಾಕೊಂಬಿಡಿ. ಹಾಗೆಯೇ ಇಲ್ಲಿ ಬರುವಂಥ ಕಾರ್ನರಿಗೆ ಕೂಡ ಲೈಟಾಗಿ ಕಟ್ ಹಾಕ್ಕೊಳ್ಳಿ. ಯಾವುದೇ ರೀತಿ ನಾವು ಹಾಕಿರೋ ಸ್ಟಿಚಸ್ ಮೇಲೆ ಕಟ್. ನೋಡಿ ಫ್ರೆಂಡ್ಸ್, ಇವಾಗ ಜಾಯಿನ್ ಮಾಡಿರೋ ಬಟ್ಟೆನ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ.
ಸ್ಟಿಚ್ ಹಾಕೊಂಡ್ಬಿಟ್ಟು ಎಲ್ಲಿ ಕಟ್ ಬರುತ್ತಲ್ವ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ನೀಡಲ್ನ ಫ್ಯಾಬ್ರಿಕ್ ಒಳಗಡೆ ಬಿಟ್ಟು ಈ ಥರ ಸ್ಲೋವಾಗಿ ಟರ್ನ್ ಮಾಡಿ ಅಲ್ಲಿ ಅದ್ರ ಮೇಲೆ ಸ್ಟಿಚ್ ಹಾಕೊಂಡ್ಬಿಡೋಣ. ಆಲ್ರೆಡಿ ನಾನು ಇವಾಗ ಕೆಲವೊಂದು ಶೇಪ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಈ ಒಂದು ಪಾಯಿಂಟ್ ನಾನು ಹೇಳಿದ್ದೀನಿ ನಾನು. ಈ ಥರ ಮತ್ತು ನೀಡಲ್ನ ಒಳಗೆ ಬಿಟ್ಟು ಈ ಥರ ಟರ್ನ್ ಮಾಡಿ ಒಂದು ಸ್ಮಾಲ್ ಸ್ಕ್ವೇರ್ ಶೇಪಲ್ಲಿ ಇದನ್ನು ಸ್ಟಿಚ್ ಹಾಕೊಳ್ಳಿ. ವೇಸ್ಟ್ ಇರೋ ಪಾರ್ಟ್ನ ಈ ಥರ ತೆಗೆದುಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಫಿನಿಶ್ ಆಯಿತು. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ಎರಡು ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಮಾಡಬೇಕಾದ್ರೆ ರೈಟ್ ಸೈಡು ಎರಡು ಫೇಸ್ ಟು ಫೇಸ್ ಬರೋ ಥರ ಒಂದ್ರ ಮೇಲೊಂದು ಬಟ್ಟೆ ಹಾಕಿಬಿಟ್ಟು ಫಸ್ಟು ಶೋಲ್ಡರ್ನ ಜಾಯಿನ್ ಮಾಡ್ಕೊಂಡ್ಬಿಡೋಣ. ಈ ಥರ ಕರೆಕ್ಟಾಗಿ ಹಿಡಿದ್ಬಿಟ್ಟು ಒಂದು ಮೇಲೆ ಒಂದು 1/2 ಇಂಚ್ ಬರೋ ಥರ ಮಾರ್ಕ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವು ಶೋಲ್ಡರ್ ಜಾಯಿನ್ ಮಾಡ್ಕೊಂಡ್ಬಿಡೋಣ. ಜಾಯಿಂಟ್ ಆಯಿತು. ನೀವು ಇವಾಗ ಸಿಂಗಲ್ ಸ್ಟಿಚ್ಚನ್ನ ಹಾಕೊಳ್ಳದೆ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ಚನ್ನ ಹಾಕೊಂಡ್ಬಿಡಿ, ಸ್ಟ್ರಾಂಗ್ ಆಗಿರುತ್ತೆ. ಇವಾಗ ಇನ್ನೊಂದು ಶೋಲ್ಡರ್ ಕೂಡ ಅದೇ ಥರನೇ ಜಾಯಿನ್ ಮಾಡ್ಕೊಂಬಿಡೋಣ. ಒಂದು 1/2 ಇಂಚ್ ಗ್ಯಾಪಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಅದನ್ನು ಜಾಯಿಂಟ್ ಮಾಡ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಟಾಪ್ನ 2 ಪೀಸು ಶೋಲ್ಡರ್ ಜಾಯಿಂಟ್ ಮಾಡಿ ಇತ್ತು, ಫಿನಿಶ್ ಆಯ್ತು ಇವಾಗ ಇದು. ನೋಡಿ ಫ್ರೆಂಡ್ಸ್, ಇವಾಗ ನೆಕ್ಲೈನ್ಗೆ ಯಾವ ಥರ ಪಟ್ಟಿ ಹಚ್ಚೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಈ ಥರ ಒಂದು ಪಟ್ಟಿನ ತೊಗೊಂಡ್ಬಿಟ್ಟು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿಕೊಂಡು ನೆಕ್ಲೈನ್ ಬರುತ್ತಲ್ವ ಅಲ್ಲಿ ಮೇಲೇ ಇಟ್ಕೊಂಡ್ಬಿಟ್ಟು ಅದರ ನೆಕ್ಲೈನ್ ಭಾಗದ ಜೊತೆನೇ ಇದನ್ನು ಸೇರಿಸಿಬಿಟ್ಟು ಈ ಥರ ಸ್ಲೋವಾಗಿಯೇ ಸ್ಟಿಚ್ ಮಾಡ್ಬೋದು. ಇಲ್ಲ ನನಗೆ ಈ ಒಂದು ಪಟ್ಟಿನ ಡೈರೆಕ್ಟಾಗಿಯೇ 2 ಲೇಯರ್ನ ಇಟ್ಕೊಂಡ್ಬಿಟ್ಟು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂದರೆ ಈ ಥರ ಮೊದಲೇ ನೀವು ಪಟ್ಟಿನ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ಚನ್ನ ಹಾಕ್ಕೊಂಡು ಪಟ್ಟಿನ ರೆಡಿ ಮಾಡ್ಕೊಂಡು ಆದಮೇಲೆ ನೀವು ಹಾಕ್ಕೋಬೋದು. ಸೊ ಇಲ್ಲಿ ನೋಡಿ, ಈ ಥರ ಒಂದು 1/2 ಇಂಚ್ ಗ್ಯಾಪಲ್ಲಿ ಪಟ್ಟಿನ ಈ ಥರ ಫ್ಯಾಬ್ರಿಕಲ್ಲಿ ಮಡಿಚಿ ಲಾಕ್ ಮಾಡಿದ್ದೀನಿ. ಮಾಡಿ ಒಂದು 1/2 ಇಂಚ್ ಗ್ಯಾಪಲ್ಲಿ ನಾವು ಇದಕ್ಕೆ ನೀಡಲ್ನ ಇನ್ಸರ್ಟ್ ಮಾಡಿ ಸ್ಲೋವಾಗಿಯೇ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಇವಾಗ ಸ್ವಲ್ಪನೇ ಅಟ್ಯಾಚ್ ಮಾಡಬೇಕು, ಯಾಕಂದರೆ ಇದು ಹಾಫ್ ಸರ್ಕಲ್ ಶೇಪಲ್ಲಿ ಬರೋದ್ರಿಂದ. ಇನ್ನೊಂದು, ನೀವಿಲ್ಲಿ ಪಟ್ಟಿನ ಫೋಲ್ಡ್ ಮಾಡಿರೋದ್ರಿಂದ ಪಟ್ಟಿಯ ಮೇಲ್ಭಾಗ ಮತ್ತು ಕೆಳಭಾಗ ಹಾಗೆಯೇ ಟಾಪ್ನ ಪಾರ್ಟು 3 ಕೂಡ ಒಂದೇ ಒಂದು ಅಂತರದಲ್ಲಿ ಬರಬೇಕು. ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಮಷಿನ್ ಸ್ಟಾಪ್ ಮಾಡಿದಾಗಲೆಲ್ಲ 3 ಕೂಡ ಒಂದೇ ಒಂದು ಲೆವೆಲಲ್ಲಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ ಸ್ಟಿಚಸ್ನ ಹಾಕೋಬೇಕು. ಹೇಗೆ ನೋಡಿ, ಇದು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಯ್ತು. ಇವಾಗ ಫ್ರಂಟ್ ಮತ್ತು ಬ್ಯಾಕ್ 2 ಸೇರಿಸಿಬಿಟ್ಟು ನಾನು ಪಟ್ಟಿನ ಅಟ್ಯಾಚ್ ಮಾಡಿದ್ದೀನಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಈ ಥರ ಕಟ್ ಮಾಡಿ ತೆಗೆದುಬಿಡಿ. ಹಾಗೆಯೇ ಮುಂಚೆ ಥರನೇ ಈ ಒಂದು ಪಟ್ಟಿನ ಈ ಥರ ಫೋಲ್ಡ್ ಮಾಡಿ ಫ್ಯಾಬ್ರಿಕ್ಕಿಗೆ ಲಾಕ್ ಮಾಡಿಬಿಡಿ. ಈ ಥರ ಲಾಕ್ ಮಾಡಿಬಿಟ್ಟು ಸ್ಟಿಚ್ಚನ್ನ ಕಂಪ್ಲೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದಾಯಿತು. ಸೊ ನಾವಿವಾಗ ಏನು ಮಾಡಬೇಕು, ಇಲ್ಲೊಂದು ಏನು ಹಾಕಿರ್ತೀವಲ್ಲ ಸ್ಟಿಚ್ಚು, ಆ ಒಂದು ಸ್ಟಿಚ್ಚಲ್ಲಿ ಕ್ರಾಸ್ ಆಗಿ ಒಂದು ಸ್ಮಾಲ್ ಕಟ್ನ ಈ ಥರ ಹಾಕೋತಾ ಬರಬೇಕು. ಯಾಕೆ ಅಂದರೆ ಈ ಥರ ನಾವು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಅಲ್ಲಿ ಯಾವುದೇ ಥರ ನೆರೆಸಿ. ಇವಾಗ ಪಟ್ಟಿ ಎಲ್ಲ ರೆಡಿ ಆಯಿತು. ಇದಕ್ಕೆ ಈ ಥರ ಸ್ಮಾಲಾಗಿ ಕಟ್ ಹಾಕ್ಕೋಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಾವು ಹಾಕಿರೋ ಸ್ಟಿಚ್ಚನ್ನ ದಾಟಬಾರ್ದು, ಅದೊಂದು ಕಟ್ಟು. ಅದೇ ಥರ ಸ್ಮಾಲಾಗಿ ಸ್ವಲ್ಪ ಗಮನ ಇಟ್ಬಿಟ್ಟು ಚಿಕ್ಕದಾಗಿ ಫುಲ್ ನೆಕ್ಲೈನ್ ಫುಲ್ ಎಲ್ಲ ಕಟ್ ಹಾಕೋಬೇಕು.
ಯಾಕೆ ಅಂದರೆ ನಾವು ಈ ಫ್ಯಾಬ್ರಿಕ್ನ ಈ ಥರ ಫೋಲ್ಡ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿ ನೆರಿಗೆಗಳಾಗಲಿ ಅಥವಾ ಸುರುಕು ಅನ್ನೋ ಪ್ರಾಬ್ಲಮ್ ಆಗಲಿ ಬರೋದಿಲ್ಲ. ಸೊ ಇದನ್ನು ಫಸ್ಟ್ ಈ ಥರ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡಿ, ಇಲ್ಲ ಅಂತಂದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ಐರನ್ ಮಾಡಿದ್ರಿ ಅಂತಂದರೆ ಇನ್ನೂ ಕೂಡ ನೀಟಾಗಿ ಬರುತ್ತೆ, ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ತೊಂದರೆನೇ ಬರೋದಿಲ್ಲ, ಪಟ್ಟಿ ಹಾಗೆಯೇ ನಿಂತ್ಕೊಳ್ಳುತ್ತೆ. ಸೊ ನೀವು ನೋಡಿ ಇಲ್ಲಿ ಈ ಥರ ಮಡಚಿಬಿಟ್ಟು ಫುಲ್ಲಲ್ಲಿ ಬ್ಲೂ ಕಲರ್ ಪಟ್ಟಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹಾಕ್ತೀನಿ. ಈ ಒಂದು ಟಾಪ್ ಪಾರ್ಟಲ್ಲಿ ಒಂದು ಸ್ವಲ್ಪನೇ ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿಂದನೇ ಸ್ಟಿಚಸ್ನ ಪ್ರಾರಂಭ ಮಾಡಬೇಕು ಈ ಥರ. ಇನ್ನೊಂದು ಈ ಥರ ಒಂದು ನೆಕ್ಲೈನ್ ಸ್ಟಿಚ್ ಮಾಡಬೇಕಂದ್ರೆ ಗಮನಿಸಬೇಕು, ಅವಸರ ಮಾಡಬಾರ್ದು. ಎರಡೆರಡೇ ಸ್ಟಿಚ್ ಹಾಕಿ ಅದನ್ನು ಪಟ್ಟಿನ ಜೋಡಿಸಿ ಹಾಗೆಯೇ ಬೆರಳಿಂದ ಪ್ರೆಸ್ ಮಾಡ್ತಾನೆ ಇದನ್ನು ಸ್ಟಿಚ್ಚನ್ನ ಕಂಪ್ಲೀಟ್ ಮಾಡಿ. ನಾನು ಯಾಕೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೊಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದು ಇಲ್ಲೂ ಕೂಡ ಹಾಗೆಯೇ ನೀಡಲ್ನ ನೀವು ಸ್ಟಾಪ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಬರೋ ಏನೋ ಯಾವುದೇ ಒಂದು ವೇರಿಯೇಷನ್ ಮಾಡ್ಕೋಬೇಕು ಅಂದರೂ ಕೂಡ ನೀವು ನೀಡಲ್ನ ಫ್ಯಾಬ್ರಿಕ್ ಒಳಗಡೆ ಬಿಟ್ಟು ಲಿಫ್ಟರ್ನ ಮೂವ್ಮೆಂಟ್ ಮಾಡಿನೇ ಏನೋ ಚೇಂಜಸ್ನ ಮಾಡ್ಕೋಬೋದು. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ಈಗ ಇದಕ್ಕೆ ಸ್ವಲ್ಪ ಲಾಕ್ ಸ್ಟಿಚ್ನ ಹಾಕೊಂಡು ಬಿಟ್ಬಿಟ್ಟು ಇದನ್ನು ತೆಗೆದುಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನೆಕ್ಲೈನೆಲ್ಲ ಕಂಪ್ಲೀಟ್ ಆಯಿತು. ಪಟ್ಟಿನ ಹಚ್ಕೊಂಡ್ವಿ, ಅದನ್ನು ಟರ್ನ್ ಮಾಡಿಬಿಟ್ಟು ಮೇಲೆ ಒಂದು ಸ್ಟಿಚ್ ಕೂಡ ಹಾಕಿದ್ದೀವಿ. ಇವಾಗ ಫುಲ್ಲಾಗಿ ನೆಕ್ಲೈನ್ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನೆಕ್ಲೈನ್ಗೆ ಯಾವ ಥರ ಪಟ್ಟಿನ ಅಟ್ಯಾಚ್ ಮಾಡಿದ್ದೀವೋ ಅದೇ ಥರ ಈ ಒಂದು ಆರ್ಮೋಲ್ ಕೂಡ ಅಟ್ಯಾಚ್ ಮಾಡಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ಸೇಮ್ ಫ್ಯಾಬ್ರಿಕ್ನೇ ತೊಗೊಂಡಿದ್ದೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇದ್ರ ಮೇಲೆ ಅಟ್ಯಾಚ್ ಮಾಡಿ ಈ ಥರ ಒಂದು ಸ್ಟಿಚ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ನಾವು ಯಾವುದೇ ಪಟ್ಟಿನ ಅಟ್ಯಾಚ್ ಮಾಡೋದಿದ್ರು ಕೂಡ ಫ್ಯಾಬ್ರಿಕ್ನ ರೈಟ್ ಸೈಡ್ ಮೇಲೇ ಇಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡಬೇಕು. ಅದನ್ನು ಸ್ಟಿಚ್ ಮಾಡಿ ಟರ್ನ್ ಮಾಡಿದಾದಮೇಲೆ ಈ ಒಂದು ಪಟ್ಟಿ ಏನಾಗುತ್ತೆ ಅದು ರಾಂಗ್ ಸೈಡಲ್ಲಿ ಟರ್ನ್ ಆಗುತ್ತೆ. ಸೊ ಇವಾಗ ಫ್ಯಾಬ್ರಿಕ್ನ ರೈಟ್ ಸೈಡ್ ಮೇಲೆ ಪಟ್ಟಿನ ಈ ಥರ ಇಟ್ಬಿಟ್ಟು ಒಂದು ಸ್ವಲ್ಪ ಗ್ಯಾಪಲ್ಲಿ ಫುಲ್ಲಾಗಿ ಒಂದು ಎಡ್ಜ್ಗೆ ಸ್ಟಿಚ್ ಹಾಕೊಳ್ಳದೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಒಂದು 4 ಸ್ಟಿಚ್ಚನ್ನ ಹಾಕೊಳ್ತಾ ಬನ್ನಿ. ಇಲ್ಲೂ ಕೂಡ ಹಾಗೆಯೇ ಇದು ಹಾಫ್ ಸರ್ಕಲ್ ಶೇಪ್ ಇದೆ ಫ್ರೆಂಡ್ಸ್. ಸೊ ನೀವು ಫಸ್ಟಿಗೆ ಶೇಪ್ನ ಸ್ಟಿಚ್ ಮಾಡೋದು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಫ್ಯೂಚರಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಬರೋಲ್ಲ ಅಂತ ಹೇಳಿದ್ದು ಕೂಡ ಇದೇ ಒಂದು ಕಾರಣಕ್ಕೇ. ಸೊ ಎರಡೆರಡೇ ಸ್ಟಿಚ್ನ ಮಾಡ್ತಾ ನೀಡಲ್ನ ಒಳಗಡೆ ಬಿಟ್ಟು ಫ್ಯಾಬ್ರಿಕ್ನ ಸ್ಲೋ ಆಗಿ ಟರ್ನ್ ಮಾಡ್ತಾ ಸ್ಟಿಚ್ ಹಾಕಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಸ್ಟಿಚ್ ಎಲ್ಲ ಕಂಪ್ಲೀಟ್ ಆಯಿತು. ಈ ಥರ ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಪಟ್ಟಿನ ತೆಗೆದುಬಿಡಿ ಹೀಗೆ. ನೋಡಿ ಫ್ರೆಂಡ್ಸ್, ಇವಾಗ ಎರಡು ಕಡೆ ಸ್ಲೀವ್ಸ್ ಕೂಡ ಪಟ್ಟಿನ ಅಟ್ಯಾಚ್ ಮಾಡಿದ್ದಾಯಿತು. ಸೊ ಇವಾಗ ನೆಕ್ಸ್ಟು ಸೇಮ್ ಪ್ರೋಸೆಸ್ಸು ಸ್ಮಾಲ್ ಕಟ್ನ ಈ ಥರ ಹಾಕ್ಕೊಂಡ್ಬಿಟ್ಟು ಪಟ್ಟಿನ ರಿವರ್ಸ್ ಮಾಡಿ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ಈ ಥರ ಕಟ್ ಹಾಕ್ಕೊಂಡ್ಬಿಡಿ. ಇವಾಗ ನೆಕ್ಸ್ಟು ಅದೇ ಥರನೇ ಇದಕ್ಕೂ ಕೂಡ ಕಟ್ ಹಾಕ್ಕೊಂಡ್ಬಿಡಿ. ಕಟ್ ಹಾಕ್ಕೊಂಡ್ಬಿಟ್ಟು ಈ ಒಂದು ಬಟ್ಟೆನ ಈ ಥರ ಫುಲ್ಲಾಗಿ ಫೋಲ್ಡ್ ಮಾಡಿ ಆ ಒಂದು ನಾವು ಏನು ಬ್ಲೂ ಪಟ್ಟಿನ ಕೊಟ್ಟಿರ್ತೀವಲ್ವ ಅದು ಕಾಣೋದು ಬೇಡ. ಸೊ ಅದನ್ನು ಫುಲ್ಲಾಗಿ ಈ ಥರ ಟರ್ನ್ ಮಾಡಿ ಒಂದು ಸತಿ ಈ ಥರ ಲಾಂಗಾಗಿ ಪ್ರೆಸ್ ಮಾಡಿಬಿಡಿ ಟೈಟಾಗಿ. ಈ ಥರ ಪ್ರೆಸ್ ಮಾಡಿಬಿಟ್ಟು ಸ್ಟಿಚಸ್ನ ಹಾಕ್ಕೊಂಬಿಡಿ. ಇಲ್ಲಾಂದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ನಾನು ಯಾವುದೇ ಒಂದು ಪಟ್ಟಿ ಹಾಕಿದರೂ ಕೂಡ ಕಾಟನ್ ಬಟ್ಟೆ ಆಗಿತ್ತು ಅಂದರೆ ಸುಮ್ಮನೆ ನಾವು ಕೈಯಿಂದಾನೇ ಪ್ರೆಸ್ ಮಾಡಿದರೆ ಸಾಕು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇದ್ರ ಮೇಲೇ ಸ್ಟಿಚ್ ಹಾಕ್ತಾ ಬರೋಣ. ನಾವಿವಾಗ ಪ್ರೆಸ್ ಮಾಡಿರೋದ್ರಿಂದ ಅದರ ಕೆಳಗಡೆ ಪಟ್ಟಿ ಮತ್ತು ಫ್ಯಾಬ್ರಿಕ್ಕು ಮೂವ್ ಆಗೋದಿಲ್ಲ. ಸೊ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸ್ಟಾಪ್ ಮಾಡಿ ಪಟ್ಟಿನ ಮಡಚಿ ಈ ಥರ ಸ್ಟಿಚ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಪಟ್ಟಿನ ಟರ್ನ್ ಮಾಡಿ ಮೇಲ್ಗಡೆ ಒಂದೊಂದು ಸ್ಟಿಚ್ಚನ್ನ ಹಾಕ್ಕೊಂಡಿದ್ದಾಯಿತು. ನೋಡಿ ಇಲ್ಲಿ ಈ ಥರ ನೀಟಾಗಿ ಬಂದಿದೆ.
ನೋಡಿ ಫ್ರೆಂಡ್ಸ್, ಇವಾಗ ಟಾಪ್ ಪಾರ್ಟು ರೆಡಿ ಆಯಿತು. ಈ ಒಂದು ಟಾಪ್ ಪಾರ್ಟ್ಗೆ ನಾವಿವಾಗ ಸ್ಕರ್ಟ್ನ ಅಟ್ಯಾಚ್ ಮಾಡಿಬಿಟ್ರೆ ಮುಗೀತು. ಸೊ ನಾವಿವಾಗ ಸ್ಕರ್ಟ್ ಕಡೆ ಗಮನ ಕೊಡೋದಾದರೆ ನೋಡಿ, ಇಲ್ಲಿ ಸ್ಕರ್ಟಲ್ಲಿ ಫ್ರಂಟು ಮತ್ತು ಬ್ಯಾಕ್ನ ನೋಡ್ಕೊಂಡ್ಬಿಟ್ಟು ಈ ಒಂದು ಇಲ್ಲಿ ನೋಡಿ, ಇದು ರಾಂಗ್ ಸೈಡ್, ಇದು ರೈಟ್ ಸೈಡು. ಸೊ ನಾವಿವಾಗ ಏನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಸ್ಕರ್ಟ್ನ ಸೆಂಟ್ರ್ ಪಾಯಿಂಟ್ ಇರುತ್ತಲ್ವ, ಈ ಒಂದು ಪಾಯಿಂಟ್ಗೆ ಟಾಪ್ ಪಾರ್ಟ್ನ ಸೆಂಟ್ರ್ ಪಾಯಿಂಟ್ನ ಅಟ್ಯಾಚ್ ಮಾಡಿ ಈ ಥರ ಫ್ರಿಲ್ಸ್ ಕೊಡ್ತಾ ಹೋಗಬೇಕು ಅಷ್ಟೇ. ನೋಡಿ, ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಟಾಪ್ ಪಾರ್ಟ್ನ ಸ್ಕರ್ಟ್ ಮೇಲೆ ಇಟ್ಬಿಟ್ಟು ನೋಡಿ, ಇಲ್ಲಿ ಕಾಣಿಸೋ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ವ, ಈ ಒಂದು ಎಕ್ಸ್ಟ್ರಾ ಫ್ಯಾಬ್ರಿಕಲ್ಲೇ ನಾವು ಫ್ರಿಲ್ಸ್ನ ಮಾಡಿ ಸ್ಕರ್ಟ್ನ ರೆಡಿ ಮಾಡಬೇಕು. ಸೊ ನಾವಿವಾಗ ಸ್ಕರ್ಟ್ ಪಾರ್ಟ್ಗೆ ಯಾವ ಥರ ಸೆಂಟ್ರ್ ಒಂದು ಕಟ್ನ ಕೊಟ್ಟಿದ್ದೀವೋ ಅದೇ ಥರ ಟಾಪ್ ಪಾರ್ಟಿಗೆ ಕೂಡ ಸೆಂಟ್ರ್ ಪಾಯಿಂಟ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ಕಟ್ನ ಹಾಕೊಂಡ್ಬಿಡಿ. ನೋಡಿ, ಈ ಥರ 4 ಫೋಲ್ಡ್ ಮಾಡಿ ಕರೆಕ್ಟಾಗಿ ಈ ಸೆಂಟ್ರ್ ಪಾರ್ಟಲ್ಲಿ ಎಲ್ಲಿ ಬರುತ್ತೋ ಅಲ್ಲಿಗೊಂದು ಕಟ್ನ ಹಾಕೊಂಡ್ಬಿಡಿ ಈ ಥರ. ಸೊ ನಾವಿವಾಗ ಏನು ಮಾಡಬೇಕು, ಈ ಒಂದು ಟಾಪ್ ಸೆಂಟರು ಮತ್ತು ಸ್ಕರ್ಟ್ ಸೆಂಟ್ರ್ ಪಾರ್ಟ್ನ ಎರಡನ್ನೂ ಸರಿಯಾಗಿ ಸಮವಾಗಿ ಹಿಡ್ಕೊಂಡ್ಬಿಟ್ಟು ಸ್ಟಿಚ್ನ ಹಾಕಬೇಕು. ಇಲ್ಲಿ ನೋಡಿ, ಟಾಪ್ ಮತ್ತು ಸ್ಕರ್ಟ್ನ ಅಟ್ಯಾಚ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಗಮನಿಸಿ. ಟಾಪ್ನ ರೈಟ್ ಸೈಡು ಹಾಗೆಯೇ ಸ್ಕರ್ಟ್ನ ರೈಟ್ ಸೈಡು ಎರಡು ಈ ಥರ ಫೇಸ್ ಟು ಫೇಸ್ ಬರೋ ಥರ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಸೆಂಟ್ರ್ ಪಾಯಿಂಟಿಗೆ ಕರೆಕ್ಟಾಗಿ ಒಂದು ಪಿನ್ನನ್ನು ಹಾಕೊಂಬಿಡಿ. ಇಲ್ಲಿ ನೋಡಿ, ಇಲ್ಲಿ ನಾವು ಮುಂಚೆನೇ ಕಟ್ ಹಾಕಿರೋದ್ರಿಂದ ಸೆಂಟ್ರ್ ಪಾಯಿಂಟ್ ಎಲ್ಲಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಇಲ್ಲೊಂದು ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ಸ್ಮಾಲ್ ಫ್ರಿಲ್ನ ಮಾಡ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡೋದು. ಸೊ ಅಟ್ಯಾಚ್ ಮಾಡಬೇಕಾದ್ರೆ ಈ ಒಂದು ಸ್ಕರ್ಟಲ್ಲಿ ಇರುತ್ತಲ್ವ ತುದಿ, ಆ ಒಂದು ತುದಿಗೆ ಟಾಪ್ನ ತುದಿನ ಈ ಥರ ಹಿಡಿಬೇಕು. ಹಿಡಿದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇಲ್ಲಿ ಬರುತ್ತಲ್ವ, ಇದರಲ್ಲೇ ನಾವು ಫ್ರಿಲ್ಸ್ನ ಮಾಡ್ಕೊಬೇಕು. ಸೊ ಸ್ಟಾರ್ಟಿಂಗಲ್ಲಿ ಒಂದು 3 ರಿಂದ 4 ಸ್ಟಿಚ್ಚು ಸ್ಟ್ರೇಟ್ ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ತುಂಬ ತುದಿಗೆ ಸ್ಟಾರ್ಟ್ ಮಾಡಬಾರ್ದು. ಒಂದು 1/2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ನಾವು ಇಲ್ಲಿಂದ ಸ್ಟಿಚಸ್ನ ಪ್ರಾರಂಭ ಮಾಡಬೇಕು. ಅಂದಾಗಲೇ ಅದು ಕರೆಕ್ಟಾಗಿ ಪ್ರಾಪರಾಗಿ ಹೋಲ್ಡಿಂಗ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಫಸ್ಟ್ ಒಂದು ಲಾಕ್ ಸ್ಟಿಚ್ನ ಹಾಕ್ಕೊಂಡ್ಬಿಡಿ. ಲಾಕ್ ಸ್ಟಿಚ್ನ ಹಾಕ್ಕೊಂಡ್ಬಿಟ್ಟು ಸ್ಮಾಲಾಗಿ ಫ್ರಿಲ್ನ ಮಾಡ್ಕೊತೋಗಿ. ನೋಡಿ, ಇಲ್ಲಿ ಫ್ರಿಲ್ನ ಮಾಡಬೇಕು ಅಂತಂದರೆ ಫ್ಯಾಬ್ರಿಕ್ನ ತುಂಬ ಚಿಕ್ಕದಾಗಿ ಹಿಡಿಬೇಡಿ. ಮೇಲ್ಗಡೆ ಇರೋ ಫ್ಯಾಬ್ರಿಕ್ಕು ಹಾಗೆಯೇ ಫ್ರಿಲ್ನ ಕೆಳಗಡೆ ಇರೋ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಇರೋ ಥರ ಸ್ಟ್ರಾಂಗಾಗಿ ಫ್ರಿಲ್ನ ರೆಡಿ ಮಾಡಿ. ಅಂದಾಗಲೇ ಅದು ನಮಗೆ ಚೆನ್ನಾಗಿ ನೆರಿಗೆ ಥರ ಕಾಣಿಸೋದು. ನೋಡಿ, ಇಲ್ಲಿ ಸೆಕೆಂಡ್ ಫ್ರಿಲ್ನ ಹಾಕೋತಾ ಇದ್ದೀನಿ. ಸೊ ಫ್ರಿಲ್ಲು ಮತ್ತು ಟಾಪ್ ಪಾರ್ಟು ಎರಡು ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ನ ಹಾಕೊಂಬಿಡಿ. ಒಂದು 3 ರಿಂದ 4 ಫ್ರಿಲ್ ಬರುತ್ತೆ ಇದು ಒಂದು ಸೈಡಲ್ಲಿ ಮಾತ್ರ. ಸೊ ನಿಮಗೆ ಜಾಸ್ತಿ ಫ್ರಿಲ್ ಬೇಕು ಅಂತಂದರೆ ಸ್ಕರ್ಟ್ ಪಾರ್ಟ್ಗೆ ಜಾಸ್ತಿ ಫ್ಯಾಬ್ರಿಕ್ನ ತಗೋಬೇಕು. ನೋಡಿ, ಇದು ಆ ಕಡೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಪಿನ್ನ ತೆಗೆದು ಹಾಗೆಯೇ ಸ್ಟಿಚಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಹಾಫು ಸ್ಟಿಚ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಹಾಫಲ್ಲಿ ಫ್ರಿಲ್ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ಫ್ರಿಲ್ನ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ನ ಹಾಕೊಂಡ್ಬಿಡಿ. ಸೊ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಹಾಗೆಯೇ ಕಂಟಿನ್ಯೂ ಆಗಿ ಬರೋದಿಲ್ಲ ಅಂತಂದರೆ ನೀವು ಬೇಕಿದ್ದರೆ ಸೆಂಟ್ರ್ ಪಾಯಿಂಟ್ನ ಅದೇ ಥರ ಫೈಂಡ್ ಮಾಡಿ ಪಿನ್ನ ಹಾಕೊಂಡ್ಬಿಟ್ಟು ಇದನ್ನು ಫ್ಯಾಬ್ರಿಕ್ ಟರ್ನ್ ಮಾಡಿ ಈ ಒಂದು ರಿವರ್ಸ್ ಸೈಡಿಂದ ನೀವು ಫ್ರಿಲ್ಸ್ನ ಹಾಕೋಬೋದು. ಸೊ ಆದರೆ ನಾನಿವಾಗ ಇದನ್ನು ಹಾಗೆಯೇ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಕೂಡ ಒಂದು 3 ರಿಂದ 4 ಸ್ಟಿಚ್ ಬರುತ್ತೆ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ನೋಡಿ, ಇವಾಗ ಕೊನೆ ಫ್ರಿಲ್ ಇದು ಕರೆಕ್ಟಾಗಿ ಮ್ಯಾಚ್ ಆಯಿತು. ಫ್ರಿಲ್ ಮಾಡಿ ಫ್ಯಾಬ್ರಿಕ್ನ ಅದಕ್ಕೆ ಅಟ್ಯಾಚ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಸಿಂಗಲ್ ಸ್ಟಿಚ್ ಹಾಕಿದ್ವಿ. ಇನ್ನು ನಾವು ಇದನ್ನು ಹೀಗೆ ಬಿಡ್ದೇನೆ ಇದ್ರ ಮೇಲೇ ಇನ್ನೊಂದು ಸ್ಟಿಚ್ನ ಹಾಕಬೇಕು.
ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕಿದ್ವಿ ಅಂತಂದರೆ ಇದು ಟಾಪ್ ಮತ್ತು ಸ್ಕರ್ಟು ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ ಮತ್ತು ಬೇಗನೆ ಬಿಚ್ಕೊಳ್ಳೋದಿಲ್ಲ. ಸೊ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಹಾಕಿ. ಓಕೆ ಫ್ರೆಂಡ್ಸ್, ಇವಾಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ನೋಡಿ ಇಲ್ಲಿ ಈ ಥರ ಕಾಣಿಸುತ್ತೆ ನೋಡಿ. ಇವಾಗ ಫ್ರಂಟ್ ಟಾಪ್ ಆ್ಯಂಡ್ ಸ್ಕರ್ಟು ಅಟ್ಯಾಚ್ ಆಯಿತು. ಸೊ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡಿ, ಅಟ್ಯಾಚ್ ಮಾಡಿರುವ ಈ ಒಂದು ಏನು ಪಾರ್ಟ್ ಇರುತ್ತಲ್ವ, ಇದನ್ನು ಮೇಲ್ಗಡೆ ಬರೋ ಥರ ಫೋಲ್ಡ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ಚನ್ನ ಹಾಕೊಂಡು ಬಿಡೋಣ. ಸೊ ಒಂದು ಟಾಪ್ ಸ್ಟಿಚ್ಚನ್ನ ಹಾಕೊಳ್ಳೋದ್ರಿಂದ ಇದು ನೋಡಿ ಇಲ್ಲಿ ಉಬ್ಬು ಇರೋದಾಗಲಿ ಅಥವಾ ಮಡಿಕೆ ಬರೋದಾಗಲಿ ಕಾಣೋದಿಲ್ಲ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ಚನ್ನ ಹಾಕೊಂಡ್ಬಿಡೋಣ. ಸೊ ನೋಡಿ, ಇದಕ್ಕೆ ಇವಾಗ ಟಾಪ್ ಸ್ಟಿಚ್ಚನ್ನ ಇಲ್ಲಿ ಹಾಕೊಂಡ್ಬಿಡೋಣ. ಅದನ್ನು ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗೆ ಹಾಕಿದೆ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಹಾಕೊಂಡ್ಬಿಡಬೇಕು. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಇದು ಕಂಪ್ಲೀಟ್ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಟಾಪ್ ಸ್ಟಿಚ್ಚನ್ನ ಹಾಕಿರೋದ್ರಿಂದ ಯಾವ ಥರ ಫ್ಯಾಬ್ರಿಕ್ ಕರೆಕ್ಟಾಗಿ ನೀಟಾಗಿ ಸ್ಟಿಫಾಗಿ ನಿಂತ್ಕೊಂಡಿದೆ. ಫ್ರಿಲ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಕ್ ಟಾಪು ಮತ್ತು ಸ್ಕರ್ಟ್ನ ಅಟ್ಯಾಚ್ ಮಾಡೋಣ. ಇಲ್ಲಿ ಕೂಡ ಅದೇನೇ ನಾನು ಪದೇ ಹೇಳ್ತಾ ಇದ್ದೀನಿ, ಇದನ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಟಾಪ್ನ ಸೆಂಟ್ರ್ ಪಾಯಿಂಟು ಹಾಗೆ ಸ್ಕರ್ಟ್ನ ಸೆಂಟ್ರ್ ಪಾಯಿಂಟನ್ನ ಕರೆಕ್ಟಾಗಿ ಜೋಡಿಸ್ಬಿಟ್ಟು ನೋಡಿ, ಇಲ್ಲಿ ಫೇಸ್ ಟು ಫೇಸ್ ಬರೋ ಥರ ರೈಟ್ ಸೈಡು ಫೇಸ್ ಟು ಫೇಸ್ ಬರೋ ಥರ ಸೆಂಟ್ರ್ ಪಾಯಿಂಟ್ನ ಹೋಲ್ಡ್ ಮಾಡಿ ಅಲ್ಲೊಂದು ಪಿನ್ನ ಹಾಕಿಬಿಡಿ. ಸೊ ಸೇಮ್ ಪ್ರೊಸೀಜರಲ್ಲಿ ಒಂದು ಸ್ಕರ್ಟ್ನ ತುದಿಯನ್ನು ಹಿಡ್ಕೊಂಡ್ಬಿಟ್ಟು ಅದು ಟಾಪ್ ಪಾರ್ಟ್ನ ತುದಿಗೆ ಕರೆಕ್ಟಾಗಿ ಈ ಥರ ಹೋಲ್ಡ್ ಮಾಡಿ ಒಂದು ಬೇಸಿಕ್ಕಾಗಿ ಒಂದು 2 ರಿಂದ 3 ಸ್ಟಿಚ್ಚನ್ನ ಹಾಕೊಂಡ್ಬಿಡಿ. ಅಲ್ಲಿ ತುದಿಗೇನು ಹಾಕ್ದೇನೆ ಒಂದು 1/2 ಇಂಚ್ ಗ್ಯಾಪಲ್ಲಿ ಸ್ಟಿಚಸ್ನ ಪ್ರಾರಂಭ ಮಾಡಬೇಕು. ಸ್ಟಾಪ್ ಮಾಡಿಬಿಟ್ಟು ಮಿಕ್ಕಿರೋ ಫ್ಯಾಬ್ರಿಕಲ್ಲಿ ಫ್ರಿಲ್ಸ್ ಮಾಡ್ತಾ ಸ್ಟಿಚ್ಚನ್ನ ಕಂಟಿನ್ಯೂ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಕಂಪ್ಲೀಟ್ ಆಯಿತು. ಒಂದು ಲಾಕ್ ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ಟಾಪ್ ಮಾಡಿದ್ವಿ. ಲಾಕ್ ಸ್ಟಿಚ್ ಹಾಕಾಯಿತು ನೋಡಿ. ಇವಾಗ ಸಿಂಗಲ್ ಸ್ಟಿಚ್ ಆಯಿತು. ಇನ್ನು ಇದ್ರ ಮೇಲೇ ಇನ್ನೊಂದು ಸ್ಟಿಚ್ಚನ್ನ ಹಾಕೊಂಡ್ಬಿಟ್ರೆ ಇದು ಸ್ಟ್ರಾಂಗಾಗಿ ಬಿಡುತ್ತೆ. ಅದ್ರ ಮೇಲೇ ಒಂದು ಸ್ಟಿಚ್ಚನ್ನ ಸ್ಲೋ ಆಗಿ ಹಾಕ್ತಾ ಬಂದ್ಬಿಡಿ. ನೋಡಿ ಫ್ರೆಂಡ್ಸ್, ಟಾಪ್ ಸ್ಟಿಚ್ ಕೂಡ ಹಾಕಾಯಿತು. ಬ್ಯಾಕ್ ಸ್ಕರ್ಟು ಮತ್ತು ಟಾಪ್ ಕೂಡ ಅಟ್ಯಾಚ್ ಮಾಡಾಯಿತು. ಅದೇ ಪ್ರೊಸೀಜರು ಇಲ್ಲಿ ಕೂಡ ಒಂದು ಮೇಲ್ಗಡೆನ ಫ್ಯಾಬ್ರಿಕ್ನ ಕರೆಕ್ಟಾಗಿ ಹೋಲ್ಡ್ ಮಾಡಿ ಟಾಪಲ್ಲಿ ಒಂದು ಸ್ಟಿಚ್ಚನ್ನ ಹಾಕೊಂಡ್ಬಿಡಿ. ಸೊ ನಾವು ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಎರಡು ಜೋಡಿಸೋದನ್ನು ಕೂಡ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಆಗಿದ್ರಿ ಅಂತಂದರೆ 1 ಸಲ ಬಿಟ್ಟು 2 ಸಲ 3 ಸಲ ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಮುಗೀತು. ಫ್ರಂಟ್ ಮತ್ತು ಬ್ಯಾಕ್ ಕರೆಕ್ಟಾಗಿ ಫಿನಿಶ್ ಆಯಿತು. ಸೊ ಇವಾಗ ಕೆಳಗಡೆ ಬಾಟಮಲ್ಲಿರೋ ಫ್ಯಾಬ್ರಿಕ್ನ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನ ಹಾಕೊಂಡ್ಬಿಡಿ ಈ ಥರ. ನೋಡಿ ಫ್ರೆಂಡ್ಸ್, ಇವಾಗ ಟಾಪ್ನ ಫ್ರಂಟ್ ಮತ್ತು ಬ್ಯಾಕ್ನ ಅಟ್ಯಾಚ್ ಮಾಡಿಬಿಡೋಣ. ನೋಡಿ ಇಲ್ಲಿ ಆರ್ಮೋಲ್ ಟು ಆರ್ಮೋಲ್ ಕರೆಕ್ಟಾಗಿ ಹೋಲ್ಡ್ ಮಾಡಿ ಎಡ್ಜಿಗೆ ಒಂದು ಸ್ಟಿಚ್ಚನ್ನ ಹಾಕೊಂಡ್ಬಿಡೋಣ ಫಸ್ಟು. ನೋಡಿ ಇಲ್ಲಿ ಈ ಥರ. ಹಾಗೆಯೇ ಟಾಪಿಂದ ಸ್ಕರ್ಟ್ಗೆ ಕಂಟಿನ್ಯೂ ಮಾಡಿ ಆ ಒಂದು ಸ್ಟಿಚ್ಚನ್ನ ಒಂದು 1/2 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಕೊನೆಗೆ ಲಾಕ್ ಸ್ಟಿಚ್ ಹಾಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಆದವಾಗ ಸ್ಟಿಚ್ ಎಲ್ಲ ಬಿಚ್ಕೊಳ್ಳುತ್ತೆ. ಅವಸರದಲ್ಲಿ ಹಾಗೆ ಬಿಡಬೇಡಿ. ಇವಾಗ ಇದಕ್ಕೆ ಸಿಂಗಲ್ ಸ್ಟಿಚ್ ಮಾತ್ರ ಹಾಕಿದ್ವಿ. ನಾವು ಇನ್ನೊಂದು ಚೂರು ಗ್ಯಾಪಲ್ಲಿ ಬಿಟ್ಟು ಲಾಕ್ ಸ್ಟಿಚ್ ಹಾಕಿ ನೋಡಿ. ಟಾಪ್ ಪಾರ್ಟ್ನ ಫಿಟ್ಟಿಂಗಲ್ಲಿ ಸ್ವಲ್ಪ 1 ಇಂಚ್ ಗ್ಯಾಪಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ.
ನೋಡಿ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಟಾಪಿಗೆ ಮಾತ್ರ ಬರುತ್ತೆ. ಟಾಪ್ ಪಾರ್ಟಲ್ಲಿ ಮಾತ್ರ ನೀವು ಫಿಟ್ಟಿಂಗ್ ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಸ್ಕರ್ಟ್ ಪಾರ್ಟ್ಗೆ ಫಸ್ಟ್ ಹಾಕಿರೋ ಸ್ಟಿಚ್ ಮೇಲೇ ಸೆಕೆಂಡ್ ಸ್ಟಿಚ್ಚನ್ನು ಹಾಗೆಯೇ ಕಂಟಿನ್ಯೂ ಮಾಡಿ ಅದನ್ನು. ಯಾಕೆಂದರೆ ಫಿಟ್ಟಿಂಗ್ ಅನ್ನೋದು ಟಾಪ್ಗೆ ಮಾತ್ರ ಇದ್ದರೆ ಸಾಕು, ಸ್ಕರ್ಟ್ ತುಂಬ ಟೈಟಾಗಿದ್ದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಫ್ರೆಂಡ್ಸ್, ಇದು ಇವಾಗ ಕಂಪ್ಲೀಟ್ ಆಯಿತು. ಇವಾಗ ಸೇಮ್ ಪ್ರೊಸೀಜರ್ನ ಈ ಕಡೆ ಕೂಡ ಅದೇ ಥರ ನಾವು ಫಿಟ್ಟಿಂಗ್ನ ಹಿಡ್ಕೊಂಡ್ಬಿಡೋಣ. ಫಸ್ಟು ಕೊನೆಯಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಡಿ ನೀಟಾಗಿ. ನೀವು ಪದೇ ಪದೇ ಫ್ಯಾಬ್ರಿಕ್ನ ಜೋಡಿಸ್ಕೊಂಡೇ ಸ್ಟಿಚ್ಚನ್ನ ಹಾಕ್ಕೋಬೇಕು. ಹಾಗೆಯೇ ಕೊನೆಯದಾಗಿ ಲಾಕ್ ಸ್ಟಿಚ್ ಹಾಕೋದು ಮಾತ್ರ ಮರಿಬೇಡಿ. ಇಲ್ಲಿ ಕೂಡ ಹಾಗೆಯೇ ಟಾಪ್ಗೆ ಮಾತ್ರ ಫಿಟ್ಟಿಂಗ್ ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಟ್ಟು ಸ್ಕರ್ಟ್ಗೆ ಅದೇ ಮುಂಚೆ ಇರೋ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಡಬೇಕು. ಈ ಥರ ಕ್ರಾಸಾಗಿ ಬೇಕಿದ್ರೆ ಮುಂಚೆನೇ ನೀವು ಲೈನ್ ಹಾಕ್ಕೊಂಡ್ಬಿಡಿ. ಇಲ್ಲಿ ಫಿಟ್ಟಿಂಗ್ ಸ್ಟಿಚ್ಚಿಂದ ಈ ಥರ ಪ್ರಾರಂಭ ಮಾಡಿ ನಾವು ಮುಂಚೆನೇ ಲೈನ್ ಹಾಕಿರೋದ್ರಿಂದ ಅದೇ ಲೈನ್ ಮೇಲೇ ಸ್ಟಿಚ್ ಹಾಕ್ತಾ ಹೋಗಿ. ಕೊನೆಯದಾಗಿ ಒಂದು ಲಾಕ್ ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಟ್ಟು ಫಿನಿಶ್ ಮಾಡಿಬಿಡಿ. ಮುಗೀತು ಫ್ರೆಂಡ್ಸ್. ಇವಾಗ ನೋಡಿಲಿ ಎಕ್ಸ್ಟ್ರಾ ಕಾಣಿಸುವಂತಹ ದಾರದ ಎಲೆ ಇರುತ್ತಲ್ವ, ಸೊ ಈ ಒಂದು ದಾರದ ಎಲೆಯನ್ನು ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫಿನಿಶ್ ತಗೊಂಡು ಬನ್ನಿ. ನೋಡಿ ಇವಾಗ ಇದನ್ನು ಟರ್ನ್ ಮಾಡಿಬಿಟ್ರೆ ಫ್ರಾಕ್ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಫ್ರಾಕು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು.